ಅಮ್ಮ ಏನು ಮಾಡುದು? ನಾನು ಆಮ್ಲೆಟ್ ಮಾಡುವ ಅಂತ. ಇವತ್ತು ಮೊಟ್ಟೆ ಆಮ್ಲೆಟ್ ತಿನ್ಲಿಕ್ಕೆ ಆಸೆ ಆಗಿದೆ. ನೋಡಿ ಮೊಟ್ಟೆ, ನೋಡಿ ಮೊಟ್ಟೆ. ಮೊಟ್ಟೆಗೆ ರೇಟ್ ಜಾಸ್ತಿ ಆಗಿದೆ. ಯಾರು ಹೇಳಿದ್ದು? ಹೌದು, 7.5. ಅವಾಗ ಅವಳ ಅಂಗಡಿಗೆ ಹೋಗಿ ಅವಳು ತಂದಳು. ನಿಮಗೆ ಆಸೆ ಆಯ್ತು ಮೊಟ್ಟೆ ಆಮ್ಲೆಟ್ ತಿನ್ಲಿಕ್ಕೆ, ತುಂಬಾ ಸಮಯ ಆಯ್ತು ಮೊಟ್ಟೆ ಆಮ್ಲೆಟ್ ತಿನ್ನದೆ. ಹಾಗೆ ಇವತ್ತು ದಾಲ್ ಸಾರ್ ಮತ್ತೆ ಮೊಟ್ಟೆ ಆಮ್ಲೆಟ್. ನಾನು ಈರುಳ್ಳಿ ಎಲ್ಲ ಹಾಕಿ ಆಮ್ಲೆಟ್ ಮಾಡೋದು. ಅವರಿಗೆ ನಿಮಗೆ ಪ್ಲೈನಾ? ನಾನೇ ಮಾಡ್ತೀನಿ, ನಾನು ಚಂದ ಆಗ್ತದೆ. ಚಂದ. ನಾನು ಹೀಗೆ ಮಿಕ್ಸ್ ಮಾಡಿ ಆಮ್ಲೆಟ್ ಮಾಡಿದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಆಮ್ಲೆಟ್. ಒಮ್ಮೊಮ್ಮೆ ಆಮ್ಲೆಟ್ ತಿನ್ನಲಿಕ್ಕೆ ತುಂಬ ಆಸೆ ಆಗೋದು. ಇವಾಗ ನಾವು ರೀಲ್ಸ್ ಎಲ್ಲ ನೋಡುವಾಗ ಅದರಲ್ಲಿ ಕಾಣಿಸ್ತದಲ್ಲ ಆಮ್ಲೆಟ್ ಎಲ್ಲ, ಅವಾಗ ಆಸೆ ಆಗೋದು. ತುಂಬ ರೆಸಿಪಿ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹೀಗೆ ಮೊಬೈಲಲ್ಲೆಲ್ಲ ಮೊಟ್ಟೆ ರೆಸಿಪಿ ನೋಡುವಾಗ ಆಸೆ ಆಗ್ತದೆ ನನಗೆ. ಅವಾಗ ನೆನಪಾಗ್ತದೆ ಆಮ್ಲೆಟ್ ತಿನ್ನುವ ಅಂತ. ಹಾಗೆ ಅವಾಗ ನಾನು ನೋಡಿದ್ದೆ ಮಧ್ಯಾಹ್ನ ಯಾವುದೋ ಒಂದು ಎಗ್ ರೆಸಿಪಿ. ಹಾಗೆ ಮಾಡ್ತಾ ಇಲ್ಲ, ನಾನು ಆಮ್ಲೆಟ್ ಮಾಡ್ತಾ ಇದ್ದೆ. ಆಮ್ಲೆಟ್ ಮಾಡುವ ವಿಧಾನ: ಫಸ್ಟ್ ಈರುಳ್ಳಿ ಹಾಕಬೇಕು, ಅದರ ಮೇಲೆ ಟೊಮೆಟೊ ಹಾಕಬೇಕು, ಅದರ ಮೇಲೆ ಮೆಣಸಿನಕಾಯಿ ಹಾಕಿ, ಅದಕ್ಕೆ ಉಪ್ಪು ಹಾಕಿ, ಮತ್ತು ಅದಕ್ಕೆ ಹಳದಿ ಹಾಕಬೇಕು, ಅರಿಶಿನ ಪೌಡರ್ ಹಾಕಬೇಕು, ಮತ್ತೆ ಮೊಟ್ಟೆ ಹಾಕೋದು. ಇದು ಮೊಟ್ಟೆ ಸಾಕು. ಅದು ನಿಮಗೆ, ನನಗೆ ಅಲ್ಲ. ಇದನ್ನು ಮಿಕ್ಸ್ ಮಾಡಬೇಕು. ಇವರಿಗೆ ಉಪ್ಪು ಆಯ್ತಂತೆ, ಅದಕ್ಕೆ ಇನ್ನೊಂದು ಮೊಟ್ಟೆ ಹಾಕಿದ್ವಿ. ಸ್ವಲ್ಪ ಜಾಸ್ತಿ ಆಯಿತು ಮೊಟ್ಟೆಗಾಗಿ, ಸ್ವಲ್ಪ ಜಾಸ್ತಿ ಆಯ್ತು, ಮತ್ತೆ ಒಳ್ಳೆಯದಾಗುತ್ತೆ. ಡಬಲ್ ಮೊಟ್ಟೆ ನನಗೆ ಮತ್ತೆ ಖುಷಿ ಒಟ್ಟಿಗೆ. ಇದು ದೋಸೆ ಮಾಡುವ ಕಾವಲಿ. ದೋಸೆ ಮಾಡುವ ಕಾವಲಿಯಲ್ಲಿ ಮೊಟ್ಟೆ ಮಾಡಿದರೆ ದೋಸೆ ಕರೆಕ್ಟಾಗಿ ಎದ್ದು ಬರ್ತದೆ. ಯಾರು ಹೇಳಿದ್ದು ನಿಮಗೆ ಟಿಪ್ಸ್? ಕಿಚನ್ ಇದೆಲ್ಲ ನನ್ನ ಹತ್ರ ಕೇಳಬೇಕು, ನನಗೆ ಗೊತ್ತಿದ್ದಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು. ಆಗಿದ್ದು ಇವರು ಮಾಡುವಾಗ ಒಂದೊಂದು ಜಾಸ್ತಿ ಹಾಕುದಲ್ವಾ? ಅವಾಗ ಉಪ್ಪು ಜಾಸ್ತಿ ಹಾಕಿ, ಇವಾಗ ಎಣ್ಣೆ ಜಾಸ್ತಿ ಹಾಕಿ. ಕರೆಕ್ಟ್ ಮಾಡಲಿಕ್ಕೆ ಬರಲ್ವಾ? ಬೀಟ್ ಟಿಕ್ 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 ಟಿಕ್. ಮೊಟ್ಟೆ ಆಮ್ಲೆಟ್ ಮಾಡುವ ಅಂಗಡಿಯಲ್ಲಿ ಮತ್ತೆ ಫಾಸ್ಟ್ ಮಾಡ್ತಾರೆ. ಇವರು ಬೀಳ್ತಾ ಇದ್ದಾರೆ. ಫಾಸ್ಟ್ ಮಾಡಿ. ಅದೇ ಚರ್ಮುರಿ ಅಂಗಡಿಯಲ್ಲಿ. ಎಸ್, ಎಷ್ಟು ಚಂದ. ಎಲ್ಲ ಹಾಕಬೇಕು, ಟೊಮೆಟೊ ಎಲ್ಲ ಹಾಕಿದ್ರೆ ಚಂದ ಕಾಣಿಸ್ತದೆ ಮೊಟ್ಟೆ. ಕ್ಯಾಮರಾ ಈಚೆಡಿ. ಇದು ನೋಡ್ಲಿಕ್ಕೆ ಪಿಜ್ಜಾ ತರ ಕಾಣಿಸ್ತದೆ ಅಲ್ವಾ? ಎಗ್ ಆಮ್ಲೆಟ್ ಪಿಜ್ಜಾ ಹೊಸ ಡಿಶ್ ನಮ್ಮನದು. ಎಗ್ ಆಮ್ಲೆಟ್ ಪಿಜ್ಜಾ ನೋಡ್ಲಿಕ್ಕೆ ಮಾತ್ರ ಇರುವುದು ಆಮ್ಲೆಟ್ ತರ. ಆತ ಅಮ್ಮನ ಟಾಸ್ಕ್ ಪೂರ್ತಿ ಮಾಡ್ತಾರ. ಅಯ್ಯೋ ಅಯ್ಯೋ ಅಯ್ಯೋ, ಅಮ್ಮನ ಟಾಸ್ಕ್ ಅರ್ಧಂಬರ್ಧಂ ಆಯಿತು.
ಕಟ್ಟಾದೇನಿಲ್ಲ, ಹೊಟ್ಟೆಗೆ ಹೋಗುದಲ್ಲ, ರೆಡಿಯಾಗಿ ಬರುವ ಖುಷಿ ಆಗ್ತದೆ. ಚಂದ ಕಾಣಿಸ್ತದೆ. ನನ್ನ ಕಣ್ಣು ಬಿಟ್ಟದ್ದು ನನ್ನ ಕಣ್ಣು ಬಿಟ್ಟು. ಇವತ್ತು ನೈಟ್ ಊಟಕ್ಕೆ ದಾಲ್ ಮತ್ತು ಮೊಟ್ಟೆ ಆಮ್ಲೆಟ್. ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡದ್ದು. ಮೊಟ್ಟೆ ಆಮ್ಲೆಟ್ ಮಾಡಿದ ಕೂಡಲೇ ಊಟ ಮಾಡಲಿಕ್ಕೆ ಕೂತ್ಕೊಳ್ಬೇಕು, ತಂದರೆ ಒಳ್ಳೇದಾಗುವುದಿಲ್ಲ. ನನ್ನ ಆಮ್ಲೆಟ್ ನಾನು ಮಾಡಿದ್ದು ಅಲ್ವಮ್ಮ? ಇದು ನಾನು ಮಾಡಿದ್ದು, ನಿಮಗಿಂತ ಚಂದ ಉಂಟು ನೋಡಲಿಕ್ಕೆ. ಇದು ಖುಷಿ ಆಮ್ಲೆಟ್. ನನ್ನದು ಊಟ ಆಯಿತು. ಸಮಿತ್ ಮಲಗಿದ್ದಾನೆ. ಸಮಿತ್ ಊಟ ಮಾಡಿಸೋದು ದೊಡ್ಡ ಕಷ್ಟ. ಅಯ್ಯೋ ಸಮ ಊಟ, 1 ತಿಂಗಳ ಮಗು. ಊಟ ಯಾರು ಊಟ ಮಲೆಯಲ್ಲಿಡು ಬಲ್ಲೆ ಸಮ ಅಮ್ಮ, ಮಲೆಯಲ್ಲಿಡು ಲಕ್ಕಿ ಅಮ್ಮ ಬಲ್ಲಮ್ಮ. ಇವತ್ತು ಬಸ್ ಕೆಳಗಡೆ ಬರೋದಿಲ್ಲ. ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಳ ಬ್ಯಾಗ್ ಹಾಕುದು ಅಂತ ಹೇಳಿದ್ರೆ ಇಂಚ ಪಾಡೊಂದು ಕೋಪರ ಮಾರೈತಿ. ಅಯ್ಯೋ ಏತು ವೆಯ್ಟ್ ಉಂಡಿಯಾ? ಓಕೆ, ನಾನು ಎನ್ನ ಯಾಮುಕ ಸಾಪೂರ್ ಎಂಚ ಹಾಕಿನಿ. ಓಹೋ, ಈಗ ಬಸ್ ಇಡೇ ಬರ್ಪನೇಟ್ ಆತಂದು. ಅಲ್ಲಿ ರೋಡಲ್ಲಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ, ಹಾಗೆ ಬಸ್ ಕೆಳಗಡೆ ಬರೋದಿಲ್ಲ. ಅವನು ಯೂನಿಫಾರ್ಮ್ ಚೇಂಜ್ ಹಾಕಿದ್ದಾನೆ. ಸಿಗೋಣ ಓಡುದು ನೋಡಿ. ಇವತ್ತು ಯೂನಿಫಾರ್ಮ್ ಹಾಕ್ಲಿಕ್ಕೆ ಅವನು GPD ಡ್ರೆಸ್ ಹಾಕಿದ್ದಾನೆ. ನಾನು ಸಹ ಅಷ್ಟು ನನಗೆ ಸಹ ಗೊತ್ತಾಗಲಿಲ್ಲ. ಅವನು ಹಾಕುವಾಗ ನೋಡಿದ್ದೇನೆ. ಮೆಲ್ಲ ಮೆಲ್ಲ ಮೆಲ್ಲ. ಬಸ್ ಕೆಳಗಡೆ ಬರ್ತದೆ ಅಂತ ಚಾರ್ಲಿ ನೋಡಿ ಸ್ಕೂಲಿಗೆ ಹೋಗಲಿಕ್ಕೆ. ಚಾರ್ಲಿ ಸಹ ಬಸ್ಸಿಗೆ ಕಾಯ್ತಾ ಇದ್ದಾನೆ. ಚಾರ್ಲಿ ಶಾಲೆಗಾ? ಶಾಲೆ ಪಾಪನಾ? ಹಾಂ, ನಮಸ್ಕಾರ ಆಗ್ತಾ ಇದ್ದಾನೆ. ಬಸ್ ಬರ್ತನು ಚಾರ್ಲಿ. ಇಲ್ಲಿ ಕೆಲಸ ಆಗ್ತಾ ಉಂಟು. ಬರುವ ಬಸ್. ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದೆ. ಇವಾಗ ನಂದು ತಿಂಡಿ ತಿನ್ನುವ ಕಾಲ್ ಬರ್ತಾ ಉಂಟು. ಇನ್ನು ಅಪ್ಪಂದು ಇವತ್ತು ತಿಂಡಿ ನೀರು ದೋಸೆ. ನನಗೆ ಇಷ್ಟ ಇಲ್ಲದ ತಿಂಡಿ ಇವತ್ತು. ಮೊದಲು ನನ್ನ ಮಕ್ಕಳಿಗೆ ಇಷ್ಟ ಆಗ್ತಾ ಇತ್ತು ನೀರು ದೋಸೆ, ಅವರಿಗೆ ಇಷ್ಟ ಇತ್ತು. ಇವಾಗ ಮಕ್ಕಳಿಗೆ ಸಹ ಇಷ್ಟ ಇಲ್ಲ. ಇವಾಗ ಯಜಮಾನರಿಗೆ ಮಾತ್ರ ನೀರು ದೋಸೆ ಇಷ್ಟ. ನನಗೆ ಮೊದಲೇ ಇಷ್ಟ ಇಲ್ಲ. ಮತ್ತು ಒಬ್ಬರಿಗೊಂದು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಚಟ್ನಿ ಇಲ್ಲಿಂಟು ಚಟ್ನಿ. ಇದು ನನಗೆ ರವೆ ಉಪ್ಪಿಟ್ಟು ಉಂಟಲ್ಲ, ತುಂಬ ಇಷ್ಟ. ರವೆ ಉಪ್ಪಿಟ್ಟು ಯಾರಿಗೆ ಸಹ ಆಗೋದಿಲ್ಲ ಇಲ್ಲಿ. ಒಬ್ಬೊಬ್ಬರಿಗೊಂದೊಂದು ಇಷ್ಟ, ಹಾಗಾಗಿ ನನಗೆ ಇಷ್ಟ ಇದ್ದದ್ದು ಮಾಡಲಿಕ್ಕೆ ಆಗೋದಿಲ್ಲ. ರವೆ ಉಪ್ಪಿಟ್ಟು ಮಾಡಿದರೆ ನಾನೊಬ್ಬಳೇ ತಿನ್ನಬೇಕು. ಇವತ್ತು ನೀರು ದೋಸೆ. ಹಾಗೆ ನಮ್ಮ ಅಂಗಳದ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಆಚೆಗೆ ಕಾಂಕ್ರೀಟ್ ಆಗಿದ್ದು, ಇಲ್ಲಿ ಅಂಗಳ ಮಾತ್ರ ಇಂಟರ್ಲಾಕ್. ಯಾಕೆಂತ ಹೇಳಿದರೆ ಕಾರ್ ನಿಲ್ಲಿಸಲಿಕ್ಕೆ ಬೇಕಾಗಿ ಮೇಲ್ಗಡೆ ಅಲ್ಲಿ ಮಣ್ಣಿತ್ತಲ್ವ, ಅಲ್ಲಿ ಕಾಂಕ್ರೀಟ್ ಹಾಕಿದೆ. ನಮಗೆ ಭಜನೆ ಎಲ್ಲ ಬರುವಾಗ ತುಂಬ ಪ್ರಾಬ್ಲಮ್ ಆಗೋದು. ಯಾಕೆಂತ ಹೇಳಿದರೆ ಅಂಗಳ ಕರೆಕ್ಟ್ ಇಲ್ಲದಿದ್ದರೆ ಅಂಗಳ ಕರೆಕ್ಟ್ ಮಾಡಬೇಕು ಭಜನೆ ಬರುವಾಗ. ಆಮೇಲೆ ಹುಲ್ಲು ಕೀಳಲಿಕ್ಕೆ ಮೆಷಿನ್ ತರಿಸಬೇಕು ಪುನಃ. ಹಾಗೆ ಎಕ್ಸ್ಟ್ರಾ ಖರ್ಚು ಯಾವಾಗಲೂ ನಮಗೆ ವರ್ಷದಲ್ಲಿ. ಹಾಗಾಗಿ ಅದು ಬೇಡ ಅಂತ ಈ ಸಲ ಅಂಗಳ ಒಂದು ಕರೆಕ್ಟ್ ಮಾಡಿ ಬಿಟ್ಟದ್ದು. ಮತ್ತು ಭಜನೆ ದಿವಸ ನಾವು ಊಟ ಏನಾದರೂ ಕೊಡ್ತೇವೆ ಅಲ್ವಾ, ಟಿಫಿನ್ ಏನಾದರೂ, ಆವಾಗ ಕಷ್ಟ ಆಗ್ತದೆ. ಇನ್ನೂ ಪ್ರಾಬ್ಲಮ್ ಇಲ್ಲ ಅಂಗಳ ಕರೆಕ್ಟ್ ಆದ ಕಾರಣ. ಮೈನಾಗಿ ನಾವು ಅಂಗಳ ಕರೆಕ್ಟ್ ಮಾಡಲಿಕ್ಕೆ ಕಾರಣವೇ ಅದೇಯ. ವರ್ಷ ಸಹ ನಮಗೆ ಇದೇ ಕೆಲಸ. ಆ ಕಡೆ ಉಂಟಲ್ವ, ಆ ಕಡೆ ಯಾವಾಗಲೂ ಹುಲ್ಲು ಬೆಳೆಯುವುದು. ಆ ಕಡೆ ಆ ಸೈಡ್ ಹೋಗಲಿಕ್ಕೆ ಆಗೋದಿಲ್ಲ, ಹಾಗೆ ಇತ್ತು. ಹಾಗಾಗಿ ಈ ಸಲ ಅದನ್ನು ಕಂಪ್ಲೀಟ್ ಮಾಡಿ ಬಿಟ್ಟದ್ದು. ಹಾಗೆ ನಮ್ಮ ಅಂಗಳ ಅಷ್ಟು ಗಲೀಜಾಗ್ತಾ ಇತ್ತು. ಮಳೆ ಬಂದರೆ ಉಂಟಲ್ಲ, ಮಳೆಗಾಲ ಕಳೆದ ನಂತರ ಅಂಗಳ ನೋಡ್ಲಿಕ್ಕೆ ಆಗೋದಿಲ್ಲ. ನೀವು ಸಾಕಷ್ಟು ವಿಡಿಯೋಸಲ್ಲಿ ನೋಡಿರ್ಬೋದು ನಂದು. ಹುಲ್ಲು ಬೆಳೆಯೋದು, ಎಷ್ಟು ಹುಲ್ಲು ಬೆಳೆಯೋದು ಅಂತ ಹೇಳಿದರೆ, ಇಷ್ಟು ಹುಲ್ಲು ಎಲ್ಲಿ ಸಹ ಬೆಳಿಲಿಕ್ಕಿಲ್ಲ ಕಾಣ್ತದೆ, ಅಷ್ಟು ಹುಲ್ಲು ಬೆಳೆಯೋದು. ನಾವು ನಡೆಯುವ ಸ್ವಲ್ಪ ಜಾಗ ಉಂಟಲ್ಲ, ಅಲ್ಲಿ ಮಾತ್ರ ಬಿಟ್ಟು ಬಾಕಿ ಎಲ್ಲ ನನಗೆ ಇದೇ ಕೆಲಸ ಕ್ಲೀನ್ ಮಾಡೋದು. ಮತ್ತು ಈ ಸಲ ಮಳೆ ಕೂಡ ಜಾಸ್ತಿ ಅಲ್ಲ, ಈ ಸಲ ಸ್ವಲ್ಪ ಜಾಸ್ತಿಯೇ ಬೆಳೆದಿತ್ತು.
ಮತ್ತು ಆ ಸೈಡ್ ನಾನು ಇವಾಗ ತೋರಿಸಿದೆಲ್ಲ ಕಾಂಕ್ರೀಟ್ ಹಾಕಿದ್ದು, ಆ ಸೈಡ್ ವೇಸ್ಟ್ ಅಂತ ಅನಿಸ್ತಾ ಇತ್ತು ನನಗೆ. ಹೊಂಡ ಅಲ್ಲಲ್ಲಿ ಹೊಂಡ ಏನೋ ನಮಗೆ ಆ ಸ್ಪೇಸ್ ಒಂದು ವೇಸ್ಟ್ ಅಂತ ಆಗ್ತಾ ಇತ್ತು. ಹಾಗಾಗಿ ಇನ್ನು ಗಾಡಿ ಆದರೂ ಅಲ್ಲಿ ಇಡ್ಬೋದಲ್ವಾ ಅಂತ. ಫಂಕ್ಷನ್ ಎಲ್ಲ ಆಗುವಾಗ, ಏನಾದರೂ ಒಂದು ಫಂಕ್ಷನ್ ಆಗುವಾಗ ಅಂಗಳ ಕರೆಕ್ಟ್ ಇಲ್ಲದಿದ್ದರೆ ತುಂಬ ಪ್ರಾಬ್ಲಮ್ ಆಗೋದು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನನಗೆ ಹೀಗೆ ನೋಡುವಾಗ ಉಂಟಲ್ಲ, ಅಲ್ಲಿ ಪೈಪ್ ಉಂಟು ನೋಡಿ, ಹಾವಿನ ಹಾಗೆ ಕಾಣಿಸಿತ್ತು. ತುಂಬ ಹೆದರಿಕಾಯಿತು ನನಗೆ, ಇಷ್ಟು ದೊಡ್ಡ ಹಾವು ಅಂತ. ಸಡನ್ ನೋಡುವಾಗ ನನಗೆ ಗೊತ್ತಿಲ್ಲ ಇದು ಪೈಪ್ ಅಂತ. ನಿನ್ನೆ ಒಂದು ಹಾವು ಅದರಲ್ಲಿ ಮರದಲ್ಲಿ ನೇತಾಡ್ತಾ ಇತ್ತು. ಎಂತೋ ಹೇಳ್ತಾರೆ, ಅದಕ್ಕೆ ಹೆಸರು ಗೊತ್ತಿಲ್ಲ. ಅದು ತಲೆಗೆ ಕುಟ್ಟಿದ್ರು ಉಂಟಲ್ಲ ಸಾಯ್ತಾರಂತೆ, ವಿಷ ಇರ್ತದಂತೆ. ಹಾಗೆ ಹೆದರಿಕೆ ಆಗ್ತದೆ, ಯಾವ ಮರದಲ್ಲಿ ಹಾವು ಕುತ್ಕೊಳ್ತದೆ ಅಂತ ಗೊತ್ತಾಗೋದಿಲ್ಲ. ಸೇಮ್ ಮರದ ಅದೇ ಕಲರ್, ಒಂದು ಬಾಳೆ ಇದುಂಟಲ್ಲ, ಬಾಳೆ ಗಿಡ ಉಂಟಲ್ಲ ಅದರಲ್ಲಿತ್ತು ಹಾವು. ಅದೇ ಸೇಮ್ ಕಲರ್, ಗ್ರೀನ್ ಕಲರ್ ಅಲ್ಲ, ಅದರಲ್ಲಿ ಒಂದು ಕಾಫಿ ಕಲರ್ ಬರ್ತದಲ್ವಾ, ಆ ಸೇಮ್ ಕಲರ್. ಹಾಗೆ ನಾನು ಯಜಮಾನ್ರಿಗೆ ಅವಾಗ ಫೋನ್ ಮಾಡಿ ಹೇಳಿದ್ದು ಇಂತೆಂಥ ಹಾವು ಅಂತ ಹೇಳುವಾಗ ಅದು ಹೇಳಿದರೆ ಹೆಸರು ಯಾವುದು, ಅದು ತಲೆಗೆ ಕುಟ್ಟಿದರೆ ಸಾಯ್ತದಂತೆ ಅವಾಗಲೇ. ಹಾಗೆ ಹೇಳಲಿಕ್ಕಾಗೋದಿಲ್ಲ ಯಾವಾಗ ಗ್ರಾಚಾರ ನಮ್ಮದು ಹಾಳಾಗ್ತದೆ ಅಂತ. ಜಾಗೃತಿ ಆಗಿರಬೇಕು. ಮರದ ಅಡಿಗೆಲ್ಲ ಹೋಗುವಾಗ ನಾವು ಸೀದಾ ಹೋಗ್ತೇವಲ್ವ, ಬಾಳೆ ಗಿಡದ ಅಡಿಗೆಲ್ಲ ಸ್ವಲ್ಪ ನೋಡಬೇಕು. ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.